ಪ್ರೈಸ್ ದ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರ ಆಗಲಿ. ಮತ್ತೊಂದು ವಿಷಯಕ್ಕೆ ಧ್ಯಾನ ಮಾಡೋಕ್ಕೆ ನಿಮ್ಮನ್ನೆಲ್ಲರನ್ನು ನಾನು ಆಹ್ವಾನ ಮಾಡ್ತೇನೆ. ಪಾಪ ಎಂದರೇನು? ಸಿನ್, ವಾಟ್ ಈಸ್ ಸಿನ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಪಾಪದ ಸ್ಥಾಪಕನೇ ಅಥವಾ ಆ ಥರ ಯಾರು ಅಂದರೆ ಸೈತಾನ, ಶತ್ರು. ಅವನೇ ಪಾಪದ ಸ್ಥಾಪಕನು. ನೋಡ್ರಿ, ಯೆಶಾಯ 14ನೇ ಅಧ್ಯಾಯ ಮತ್ತು 13-14ನೇ ವಚನಗಳನ್ನು ನೋಡ್ರಿ. ಹಾಗೂ ಯೆಹೆಜ್ಕೇಲ 28ನೇ ಅಧ್ಯಾಯನ ಓದುವಾಗ ಪಾಪ ಅಂದರೆ ಏನು ಅಂತ ಇನ್ನೂ ಸ್ಪಷ್ಟವಾಗಿ ಹೇಳ್ತದೆ. ಅದು ದೊಡ್ಡದಾಗಿರೋದ್ರಿಂದ ನಾನು ಓದ್ತಾ ಇಲ್ಲ, ನೀವು ಅದನ್ನು ಓದಿ ಅರ್ಥ ಮಾಡ್ಕೊಳ್ರಿ. ಈ 2 ಅಧ್ಯಾಯಗಳು ಮನುಷ್ಯನಲ್ಲಿರುವಂಥ ಹೆಮ್ಮೆ, ಜಂಬ, ಅಹಂಕಾರ, ಸ್ವಾಭಿಮಾನ ಇದನ್ನೆಲ್ಲ ಸ್ಪಷ್ಟವಾಗಿ ತಿಳಿಸ್ತದೆ. ಇದೆಲ್ಲ ಸಣ್ಣ ಬಾಯಲ್ಲಿ ಹೇಳೋದ್ರೂ ಇದು ಕೂಡ ಒಂದು ತಪ್ಪೇನೆ, ಪಾಪನೇ. ಹಾಗೆಯೇ ದೇವರ ಜೊತೆಯಲ್ಲೇ ಇದ್ದ ದೇವದೂತ ಲೂಸಿಫರ್, ಅವನ ಹೆಸರು. ಅವನು ಹೇಗೆ ಅಹಂಕಾರ ಪಟ್ಟ ಅನ್ನೋದು ಕೂಡ ನಾವು ವಾಕ್ಯದಲ್ಲಿ ಓದ್ತೇವೆ. ದೇವರ ಜೊತೆಯಲ್ಲಿದ್ದ ದೇವದೂತನ ಹೆಸರು ಲೂಸಿಫರ್. ತನ್ನ ಸ್ವಾಭಿಮಾನ, ಅವನಿಗೆ ಹೆಮ್ಮೆ ಮತ್ತು ಅವನಿಗೆ ಪ್ರೀತಿನ, ದಯನ ಕಳ್ಕೊಂಡು ಪರಲೋಕದಿಂದ ಕೆಳಗೆ ತಳ್ಳಲ್ಪಡ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಯಾಕಂದರೆ ದೇವರಷ್ಟೇ ನಾನು ಈಕ್ವಲ್ ಆಗಬೇಕು, ನಾನು ದೇವರಿಗೇನು ನಾನು ಕಡಿಮೆ ಆಗಿಲ್ಲ ಅಂತ ಜಂಬ, ಅಹಂಕಾರ ಅವನಲ್ಲಿರ್ತದೆ. ಆದ್ದರಿಂದಲೇ ಪಾಪದ ಸ್ಥಾಪಕ ಸೈತಾನ ಎಂಬುದಾಗಿ ಹೇಳ್ತೇವೆ. ಲೂಸಿಫರ್ಗೆ ಸರಿ ಸಮಾನವಾಗಿ ಅವನಿಗೇನಿದೆ, ದೇವರು ಸರಿ ಸಮಾನವಾಗಿ ನಾನು ಇರಬೇಕು, ದೇವರ ಕೈ ಕೆಳಗಿದ್ದ ದೇವದೂತ ಇವನು ಲೂಸಿಫರು. ಆದರೆ ಅವನ ಆಲೋಚನೆ, ಆಸೆ ನೋಡ್ರಿ, ಕೆಟ್ಟ ಆಸೆಗಳು, ನಾನು ದೇವರಿಗೆ ಸಮನಾಗಬೇಕು ಅಂತ ಅವನು ಆಸೆ ಪಡ್ತಾನೆ. ಈ ಒಂದು ಲೂಸಿಫರ್ ಅಂದರೆ ಬೆಳಕನ್ನು ಒತ್ತಿರುವನು ಅಂತ, ಅಂದರೆ ಬೆಳಕನ್ನೇ ಅವನು ಹೊತ್ಕೊಂಡಿರುವಂಥದ್ದು ಅಂತ ಅವನ ಅರ್ಥ, ಅವನ ಹೆಸರಿನ ಅರ್ಥ. ಈತನ ಕೆಟ್ಟ ಆಲೋಚನೆಯಿಂದ ಇವನು ಸೈತಾನನಾಗಿ ಮಾರ್ಪಟ್ಟ. ಇವನ ಮನಸ್ಸಲ್ಲಿ ಆಲೋಚನೆ ಮಾಡಿದ್ದು ದೇವರಿಗೆ ಗೊತ್ತಾಯ್ತು. ಯಾಕಂದರೆ ಆತನು ಸೃಷ್ಟಿಕರ್ತನು, ಇವನು ದೇವದೂತನು ಅಷ್ಟೇ. ಅವನು ಏನು ಯೋಚನೆ ಮಾಡ್ದ ಅಂತ ಗೊತ್ತಾಗಿದೆ, ಅವನನ್ನು ಸೈತಾನನಾಗಿ ಮಾರ್ಪಟ್ಟ ಅಂತ ದೇವ್ರ ವಾಕ್ಯ ಹೇಳ್ತದೆ. ಅಂದರೆ ಅವನೇನೆಂದರೆ ವಿರೋಧಿ, ಯೇಸು ಸ್ವಾಮಿಗೆ ವಿರೋಧಿಯಾದ. ಅಷ್ಟೇ ಅಲ್ಲ, ಯೇಸು ಸ್ವಾಮಿಯವ್ರನ್ನ ಯಾರು ಇಷ್ಟಪಡ್ತಾರೋ ಆಗಿನಿಂದಲೂ ಈ ಲೋಕ ಮುಗಿಯೋದ್ರಿ ಯಾರೆಲ್ಲ ಯೇಸು ಸ್ವಾಮಿಯನ್ನು ಆಸೆ ಪಡ್ತಾರೋ ಅವ್ರಿಗೂ ಈತನು ವಿರೋಧಿಯಾಗಿರುವಂತಾನೆ ಸೈತಾನ. ಅಂದರೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸೋರು ಎಲ್ರಿಗೂ ಇವನು ವಿರೋಧಿ, ಆದ್ದರಿಂದ ಇವನು ಸೈತಾನ. ಅಷ್ಟೇ ಅಲ್ಲ, ತನ್ನ ಶಿಷ್ಯರನ್ನೆಲ್ಲ, ಅವನು ಶಿಷ್ಯರಾದವರು ಎಲ್ರಿಗೂ ವಿರೋಧಿ ಆದ. ನಾವು ಕೂಡ ಇವತ್ತು ನಾವೆಲ್ಲರೂ ಶಿಷ್ಯರೇ, ಇನ್ನು ಮುಂದೆ ಯೇಸು ಸ್ವಾಮಿ ನಂಬಿದವರು ಎಲ್ಲರೂ ಶಿಷ್ಯರೇ. ಅಂದರೆ ನಮಗೆಲ್ಲರಿಗೂ ಈ ಸೈತಾನ ವಿರೋಧಿಯಾಗಿದ್ದಾನೆ. ನಮ್ಮ ಆದಿ ಪಿತ ಮಾತಾ ತಂದೆ ತಾಯಿಗಳಾಗಿ ಪಾಪ ಮಾಡಿದ್ರು ಅಂತ ನಾವು ಅನ್ಕೋಬೋದು. ಅದು ಯಾರು? ಆದಾಮ ಅವಳು ಪಾಪ ಮಾಡಿದ್ರು. ಆದರೆ ದೇವರು ಪಾಪ ಮಾಡಿದ ತಕ್ಷಣ ಅವ್ರನ್ನ ಕೈ ಬಿಡಲಿಲ್ಲ. ಆ ಆದಾಮ ಅವಳ ತಾಯಿ ತಂದೆಯ ಗರ್ಭದಲ್ಲೇ ಜನಿಸಿದವರು ನಾವೆಲ್ಲ ಅವರ ವಂಶದವರೇ ಆಗಿದ್ದೇವೆ. ಆದ್ದರಿಂದ ಲೈಫಲ್ಲಿ ಏನಾದರೂ ಸಮಸ್ಯೆ ಬಂದರೆ ನಾವು ತಕ್ಷಣ ಏನು ಮಾಡ್ತೀವಿ? ದೇವ್ರನ್ನೇ ಬೈತೀವಿ. ಈ ದೇವ್ರಿಗೇನು ಕಾಣಲ್ವ, ನಾವು ಚೆನ್ನಾಗೇ ನಡ್ಕೊತಿದ್ದೀವಲ್ಲ, ನಮಗೆ ಹಿಂಗೆಲ್ಲ ಕಷ್ಟ ಕೊಡ್ತಾರಲ್ಲ, ಎಷ್ಟೋ ಜನ ಕೆಟ್ಟದ್ದು ಮಾಡ್ತಾರಲ್ಲ, ಅವ್ರಿಗೇನು ಇರಲ್ಲ. ಯಾಕೆ ಆ ಮನಸ್ಸಿಗೆ ಬಂತು ಅಂದರೆ, ಆದಾಮ ಅವಳು ಮೊದಲನೇ ಪಾಪ ಮಾಡಿದಾಗಲೇ ಈ ಮಾನವನ ಮನಸ್ಸು, ಆಲೋಚನೆಗಳು ಈ ರೀತಿ ಬಂತು ಅಂತ ದೇವ್ರ ವಾಕ್ಯ ಹೇಳ್ತದೆ. ಇದು ನಮ್ಮ ಹಣೆ ಬರ, ಇದು ನಮ್ಮ ವೀಕ್ನೆಸ್ಸು, ಹಿಂಗೆಲ್ಲ ನಾವು ಬೈಕೊಳ್ತೀವಿ. ಇದೆಲ್ಲ ಸೈತಾನನ ಒಂದು ಆಲೋಚನೆಗಳು ಅಂತ ಬೈಬಲ್ ಹೇಳ್ತದೆ. ಈ ಬರೇ ಕೊಲೆ, ಕದಿಯೋದು, ವ್ಯಭಿಚಾರ ಮಾಡೋದು ಮಾತ್ರ ಪಾಪ ಅಲ್ಲ. ಈ ರೀತಿ ನಾವು ಏನೆಲ್ಲ ಯೋಚನೆ ಮಾಡ್ತೀವೋ, ದೇವರನ್ನು ಹೆಚ್ಚಾಗಿ ಪ್ರೀತಿಸ್ತೆ ಬೇರೆದನ್ನ ಪ್ರೀತಿಸ್ತೀವೋ ಅದೇ ದೊಡ್ಡ ಪಾಪ. ವ್ಯಭಿಚಾರಕ್ಕಿಂತಲೂ ದೊಡ್ಡ ಪಾಪ ಅಂತೆ. ನಾವು ದೇವ್ರನ್ನ, ನನ್ನನ್ನು ಮಾತ್ರ ಪ್ರೀತಿಸ್ಬೇಕು ಅಂತ ದೇವ್ರು ಹೇಳಿದ್ದಾರೆ, ಆದರೂ ನಾವು ಅದನ್ನು ಪ್ರೀತಿಸಲ್ಲ, ಅದು ಮಹಾಪಾಪ ಅಂತ ವಾಕ್ಯ ಹೇಳ್ತದೆ. ಯಾಕೆಂದರೆ ಪೂರ್ಣ ಹೃದಯ ಅಂತರಾಳದಿಂದ ನಾವು ದೇವರನ್ನು ಪ್ರೀತಿಸುವುದಿಲ್ಲ, ಸುಮ್ಮನೆ ಬಯಕೆ ಪ್ರೀತಿಸ್ತೀವಿ. ಎಲ್ಲೋ ಕೆಲವರು ದೇವ್ರನ್ನ ನಿಜವಾಗಿ ಪ್ರೀತಿಸ್ತಾರೆ, ಆದರೆ ನಾವೇನು ಮಾಡ್ತೀವಿ? ಅಯ್ಯೋ ದೇವರನ್ನ ಮಾಡ್ಬಿಟ್ಟಾರಪ್ಪ ಅನ್ನೋ ಬಯಕೆ ಕೆಲವರು ಪ್ರೀತಿಸೋದು ಉಂಟು. ಆದ್ದರಿಂದ ಸತ್ಯವೇದ ನಮ್ಮನ್ನು ಎಚ್ಚರಿಸ್ತಾ ಇದೆ. ಏನಂತ? ಮತ್ತಾಯ 22ನೇ ಅಧ್ಯಾಯ 37-38ನೇ ವಚನಗಳನ್ನು ನೋಡೋಣ. ಮ್ಯಾಥ್ಯೂ ಚಾಪ್ಟರ್ 22 ವರ್ಸ್ 37-38ನ ಓದಿ ನೋಡೋಣ. ನಿನ್ನ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದ ಆಜ್ಞೆ ಮತ್ತು ಮೊದಲನೇ ಆಜ್ಞೆ. ನೋಡಿ, ನಮ್ಮ ದೇವರು ನಮಗೆ ಕ್ರೈಸ್ತರಿಗೆ ಕೊಟ್ಟಿರುವಂಥ, ಆತನ ನಂಬಿದ ಜನರಿಗೆ, ಯಾರೇ ನಂಬಿದ ಜನರಾದ್ರೂ ಅವ್ರಿಗೆ ಕೊಟ್ಟಿರೋ ಆಜ್ಞೆ ಅಂದರೆ, ನೀನು ಪೂರ್ಣ ಹೃದಯದಿಂದ ನನ್ನ ಪ್ರೀತಿಸು, ಪೂರ್ಣ ಹೃದಯದಿಂದ ನನಗೆ ಅಧೀನನಾಗು, ಇದೇ ನಿನಗೆ ಆಜ್ಞೆ, ಇದೇ ನನ್ನ ಚಿತ್ತ, ನನ್ನಿಷ್ಟ ಮತ್ತು ನಿನಗೆ ಆಜ್ಞೆ ಅಂತ ದೇವ್ರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ. ಇದನ್ನು ಯಾವ ಮನುಷ್ಯನೂ ಈ ರೀತಿ ಪ್ರೀತಿಸೋದಿಲ್ಲ. ಫಸ್ಟು ನಾವೇನು ಅನ್ಕೊಳ್ತೀವಿ? ದೇವ್ರು ನಮಗಿಷ್ಟ,
ಆದರೆ ನನ್ನ ಮಕ್ಕಳು, ನನ್ನ ಹೆಂಡ್ತಿ, ನನ್ನ ಆಸ್ತಿ, ನನಗಿರೋ ಹಣ, ನನಗಿರೋ ಸ್ಟೇಟಸ್ಸು, ನನಗಿರೋ ಮರ್ಯಾದೆ, ಇದನ್ನು ಫಸ್ಟ್ ಪ್ರೀತಿಸ್ತೀವಿ, ಆಮೇಲೆ ದೇವ್ರ ಕಡೆಗೆ ಬರ್ತೀವಿ. ಅದು ಮೇಲೆ ತೋರಿಸ್ಕೊಳ್ತಿದ್ರು ನಮ್ಮ ಹೃದಯದಲ್ಲಿ ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇದು ದೇವರ ಆಜ್ಞೆ, ಕಟ್ಟಳೆ ಏನಂದರೆ, ನಾವು ಸ್ವಾರ್ಥಿಗಳು, ಅದು ನನಗೆ ಬೇಡ, ಪೂರ್ಣ ಹೃದಯದಿಂದ ನೀವು ನನ್ನನ್ನು ಪ್ರೀತಿಸಬೇಕು. ಆದರೆ ಒಂದು ಹಠದ ದುರಾತ್ಮ ನಮ್ಮಲ್ಲಿ, ಸ್ಪಿರಿಟ್ ಆಫ್ ರೆಬೆಲಿಯನ್, ಇದು ನಮ್ಮ ಕೆಲಸ ಮಾಡ್ತಾನೇ ಇರ್ತದೆ. ಹಿಂಗೆ ಮಾಡು, ಹಂಗೆ ಮಾಡು, ಹಿಂಗೆ ಮಾಡು, ಇದೆಲ್ಲ ಹೇಳ್ಕೊಡೋಕೆ ಯಾರು ನಾಯಕ? ಅದು ಸೈತಾನ. ಇದು ನಮ್ಮ ಜೀವನದಲ್ಲಿ ಈ ಲೋಕದ ಆಸೆಗಳು ನಮ್ಮನ್ನು ಕಂಟ್ರೋಲ್ ಮಾಡ್ತದೆ. ನಮ್ಗೆ ಏನಾದ್ರು ಉದಾಹರಣೆಗೆ ಹೆಂಗಸರಾದರೆ ಒಂದು ಸೀರೆ ನೋಡಿದ ತಕ್ಷಣ ನಮ್ಮ ಹತ್ರ ಹಣ ಇರೋದಿಲ್ಲ, ಆದರೆ ಆ ಸೀರೆ ತೊಗೊಳ್ಳೇಬೇಕು ಅಂತ ಒಂದು ಆಸೆ ಬರ್ತದೆ, ಹಠಾದ ಒಂದು ಆಸೆ ಬರುತ್ತೆ, ಹೆಂಗಾರು ಮಾಡಿ ತೊಗೊಂಡ್ಬಿಡ್ಬೇಕು ಅಂತ. ಇನ್ಸ್ಟಾಲ್ಮೆಂಟಲ್ಲಾದ್ರೂ ತೊಗೊಂಡ್ಬಿಡ್ತೀವಿ, ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಏನು ಬೇಕಾದ್ರೂ ಮಾಡಿ. ಹಾಗೆ ಗಂಡಸರು ಮಕ್ಕಳು, ಯೌವನ ಮಕ್ಕಳು ಕೂಡ ಅವ್ರ ಆಸೆ ಬಂದರೆ ಏನು ಬೇಕಾದರೂ ಮಾಡ್ತಾರೆ. ಈ ಪಾಪ ನಮ್ಮನ್ನು ಅಂದರೆ ಈ ಮನುಷ್ಯರನ್ನು ಈ ಲೋಕದ ಆಸೆ ಕಂಟ್ರೋಲ್ ಮಾಡ್ತದೆ. ದೇವ್ರು ಕಂಟ್ರೋಲ್ ಮಾಡ್ತಿಲ್ಲ, ನಮ್ಮನ್ನು ಇದು ಕಂಟ್ರೋಲ್ ಮಾಡ್ತಾ ಇದೆ. ಅದಕ್ಕೆ ಏನಾಗುತ್ತೆ, ಕಡೆಗೆ ತಗೊಂಡೋಗಿದೆ ಬೆಂಕಿ ಗಂಧಕಗಳಲ್ಲಿ ದೇವರು ಇದನ್ನು ಹಾಕ್ತೀವಿ ನಮ್ಮನ್ನ ಅಂತ ದೇವ್ರ ವಾಕ್ಯ ಹೇಳ್ತದೆ. ಆದರೆ ಈ ಪಾಪ ಅನ್ನೋದು ಏನು ಮಾಡ್ತದೆ, ನಮ್ಮ ಜೀವನದಲ್ಲಿ ಸ್ಪಾಯ್ಲ್ ಮಾಡ್ತದೆ, ನಮ್ಮನ್ನೆಲ್ಲನೂ ಹಾಳು ಮಾಡ್ತದೆ. ಬಿಳಿ ಹಾಳೆ ಮೇಲೆ ಇದ್ದಂಗೆ ನಾವು ಇರ್ತೀವಿ ದೇವರಲ್ಲಿ ಇದ್ಕೊಂಡು, ಕ್ರಿಸ್ತನಲ್ಲಿ ಇದ್ಕೊಂಡು. ಆದರೆ ಸೈತಾನ ಬಂದಾಗ ಬಿಳಿ ಆ ಪೇಜ್ ಮೇಲೆ ಒಂದೇನೋ ಇಂಕ್ ಹಾಕಿದ್ರೆ ಹಿಂಗಿರುತ್ತೆ, ಹಾಗೆ ನಮ್ಮ ಜೀವನ ಬದಲಾಗ್ಬಿಡ್ತದೆ. ನಮ್ಮಲ್ಲಿ ಸೆಲ್ಫಿಶ್ನೆಸ್ಸು, ಸುಳ್ಳು, ಮೋಸ, ಕೆಟ್ಟ ಮಾತು, ಸುಳ್ಳುಗಳಂತೂ ತಕ್ಷಣ ಸುಳ್ಳು ಹೇಳೋಂಥ ಮಾತುಗಳು, ಇದೆಲ್ಲ ನಮ್ಮಲ್ಲಿ ಬರ್ತದೆ. ಯಾವಾಗ? ಪಾಪ ಇರುವಾಗ. ಮತ್ತು ಅಷ್ಟೇ ಅಲ್ಲ, ಮಲ್ಟಿಪ್ಲೈಸ್. ಇಷ್ಟೇ ಅಲ್ಲ, ಅದು ಒಂದೇ ಪಾಪ ಅಲ್ಲ, ಏನೋ ಒಂದು ಮಾಡಿದ್ದೀನಲ್ಲ, ಆ ಪಾಪ ಒಂದಾಗಿದೆ ಒಂದು ಇನ್ನೂ ಹೆಚ್ಚಾಗಿ ಮಾಡ್ತದೆ. ಉದಾಹರಣೆಗೆ ಒಂದು ಚಿಕ್ಕ ಸುಳ್ಳು ಹೇಳ್ತೀವಿ ಎದುರ್ಕೊಂಡು, ಇಲ್ಲ ನಾನು ಅಲ್ಲಿತ್ತು ಅಂದರೆ ನಾನು ನೋಡಿದೆ ಅಂತ ಹೇಳ್ತಾ ಸುಳ್ಳು ಹೇಳ್ಬಿಡ್ತೀವಿ. ಆದರೆ ನೀನು ಅಲ್ಲಿಲ್ವಲ್ಲ ಅಂತ ನಾವು ಕೇಳಿದ ತಕ್ಷಣ ಅದಕ್ಕೊಂದು ಸುಳ್ಳು, ಈಗ ಸುಳ್ಳು ಹೇಳ್ಕೊಂಡೇ ಹೋಗ್ತೀವಿ. ಆದ್ದರಿಂದ ಪಾಪ ಎನ್ನೋದು ಹೆಂಗಂದರೆ, ತೋಟದಲ್ಲಿ ಬೆಳೆ ಇದ್ದಂತೆ. ಪಾಪ ಹೇಗೆ ಅಂದರೆ, ಸಿನ್ನು ಒಂದು ತೋಟ ಇರುತ್ತೆ, ಅದರಲ್ಲಿ ಬೆಳೆಗಳು ಬೆಳೆದಿರ್ತದೆ. ಆ ಬೆಳೆಗೆ ಅವಾಗ ಹೋಗಿ ನಾವು ಕ್ಲೀನ್ ಮಾಡಬೇಕು, ಒಣಗಿರೋದನ್ನ ಕಿತ್ತಾಕಬೇಕು, ಹುಳ ಇದ್ದರೆ ಮೆಡಿಸನ್ ಹಾಕಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಈಗ ಕ್ಲೀನ್ ಮಾಡ್ತಾ ಇರಬೇಕು. ಇಲ್ಲದ್ರೆ ಏನಾಗುತ್ತೆ, ಆ ಬೆಳೆ ಕಿತ್ತು ಎಸಿಬೇಕು. ಅದೇ ಥರ ನಮ್ಮಲ್ಲಿರುವಂಥ ಮನುಷ್ಯನಲ್ಲಿರುವಂಥ ಅವಿಧೇಯತೆ, ಮೋಸ, ವಂಚನೆ, ಇದನ್ನೆಲ್ಲ ಆಗಾಗ ನಮ್ಮನ್ನು ನೆನೆಸ್ಕೊಂಡು ನಾವೇ ಅದನ್ನು ಬಿಡ್ತಾ ಇರಬೇಕು. ಎಷ್ಟು ಸತಿ ಹೇಳ್ತಾ ಇದ್ರು ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆಮೇಲೆ ಹೆಚ್ಚಾಗಿ ಬೇಡದ, ಮುರಿಯಲಾಗದ ಅಭ್ಯಾಸಗಳನ್ನು ಮಾಡ್ಕೊಳ್ತೀವಿ. ಮೊದಲು ಸಣ್ಣ ಸುಳ್ಳು, ಸಣ್ಣ ಮೋಸ, ಆಮೇಲೆ ದೇವರಿಗೆ ಇಷ್ಟವಿಲ್ಲದಂಥ ಲೋಕದಲ್ಲಿರುವಂಥ ಎಲ್ಲ ಪಾಪಗಳನ್ನು ನಾವು ಮಾಡ್ತೇವೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ಈ ಪಾಪ ಯಾವಾಗ ಮಲ್ಟಿಪ್ಲೈ ಮಾಡೋದು ಅಂತ ಅದಕ್ಕೆ ಹೇಳ್ತಾ ಇರೋದು, ಹೆಚ್ಚಿಸ್ತದೆ, ಇನ್ನೂ ಜಾಸ್ತಿ ಮಾಡೋಂಗೆ ಮಾಡುತ್ತೆ. ಮೂರನೇದಾಗಿ ಏನು ಮಾಡ್ತದೆ ಈ ಪಾಪ? ಇಟ್ ಸಪ್ರೇಟ್ಸ್, ಅಂದರೆ ನಮ್ಮನ್ನು ಪ್ರತ್ಯೇಕ ಮಾಡಿಬಿಡ್ತದೆ. ಯಾರಿಂದ? ಈ ಪಾಪ ದೇವರಿಂದ ನಮ್ಮನ್ನು ದೂರ ಮಾಡಿಬಿಡ್ತದೆ. ಉದಾಹರಣೆಗೆ ಪಾಪ ಎಂಬುದು ಹೇಗೆ ಅಂದರೆ, ವಿವರಿಸಿ ಹೇಳಬೇಕಂದ್ರೆ, ಈ ಮೋಡ, ಈ ಕ್ಲೌಡ್ಸ್ ಹೆಂಗಿರುತ್ತೆ ಆಕಾಶದಲ್ಲಿ, ಅದು ಸೂರ್ಯನನ್ನು ಮುಚ್ಕೊಂಡ್ಬಿಡುತ್ತದೆ. ಒಂದು ಮಳೆ ಬರೋವಂಥ ಸ್ಥಿತಿ ಇದ್ದರೆ ಆ ಕ್ಲೌಡ್ಸ್ ಏನಾಗುತ್ತೆ, ಸೂರ್ಯನ ಮುಚ್ಕೊಳ್ಳುತ್ತೆ. ಹಾಗೆ ಈ ಪಾಪ ಅನ್ನೋದು ದೇವರಿಂದ ನಮ್ಮನ್ನು ಮುಚ್ಕೊಂಡು ಬಿಡುತ್ತೆ, ದೇವರಿಂದ ದೂರ ಹಾಗೆ ಮೈಲುಗಳಷ್ಟು ದೂರವಾದಂತೆ ತೋರ್ತದೆ. ದೇವರು ಪವಿತ್ರರು ಮತ್ತು ಪರಿಶುದ್ಧನಾಗಿದ್ದಾರೆ, ಆದರೆ ಪಾಪ ಬಂದು ನಮ್ಮನ್ನು ಅಲ್ಲಿಂದ ಮೋಡ ಮುಚ್ಚಿದಂತೆ ನಮ್ಮನ್ನು ದೂರ ಮಾಡ್ತದೆ. ಪಾಪವನ್ನು ದೇವರು ದ್ವೇಷಿಸುತ್ತಾರೆ ಎಂಬುದು ಕೂಡ ನಮಗೆ ಮರ್ತೋಗ್ತದೆ. ಪಾಪ ಎನ್ನುವುದು ನಮ್ಮನ್ನು ದೇವರ ಬಳಿ ಹತ್ತಿರಕ್ಕೆ ಹೋಗೋಕ್ಕೆ ಬಿಡಲ್ಲ, ಅದು ಯಾವಾಗಲೂ ನಮ್ಮನ್ನ ಸಪ್ರೇಟ್ ಮಾಡ್ತಾ ಹೋಗ್ತದೆ. ಇದಕ್ಕೇನು ಪರಿಹಾರ ಹಂಗಾದ್ರೆ? ಪಾಪ ನೋಡಿದ್ರೆ ಮಲ್ಟಿಪ್ಲೈ ಮಾಡುತ್ತೆ ಅಂತೀರಾ, ನಮ್ಮನ್ನ ದೇವರಿಂದ ದೂರ ಮಾಡ್ತದೆ ಅಂತ ಹೇಳ್ತೀರಾ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತ ನಮ್ಮ ಮನಸ್ಸಲ್ಲಿ ಒಂದು ಯೋಚನೆ ಬರ್ಬೋದು. ದೇವರು ಪಾಪದಲ್ಲೇ ಇರುವಂಥವರಿಗೆ ಸತ್ಯವೇದ ಏನು ಹೇಳ್ತದೆ ಅಂದರೆ, ಅದರಲ್ಲೇ ಮುಳುಗಲಿ ಆಗಲಿ ಅಥವಾ ಮರೆತು ಹೋಗೋದಕ್ಕೆ ದೇವರು ಬಿಡೋದಿಲ್ಲ. ನೋಡ್ರಿ, ಆದಾಮ ಅವಳು ಪಾಪ ಮಾಡಿದ್ರು, ದೇವ್ರು ಹೇಳಿದ್ದ ಅವ್ರು ನಡ್ಕೊಳ್ಳಿಲ್ಲ, ಹಾಗಂತ ಅವ್ರನ್ನ ಹಾಗೆ ಬಿಟ್ಬಿಟ್ರ? ಇಲ್ಲ, ಅವ್ರಿಗೆ ಮತ್ತೆ ಎಲ್ಲ ಬುದ್ಧಿ ಹೇಳಿ ಮತ್ತೆ ಅವ್ರ ಗಂಡ ಹೆಂಡತಿನಿಗೆ ಮಾಡಿ ಅವರ ಮೂಲಕ ವಂಶ ಪಾರಂಪರ್ಯ ಬೆಳೆಯುವಂತೆ ಮಾಡಿದ್ರು. ಹಾಗೆ ನಾವು ಕೂಡ ಪಾಪ ಮಾಡಿದ್ಮೇಲೆ ಪಾಪ ಅಂತ ತಿಳ್ಕೊಂಡು ನಾವು ದೇವ್ರ ಹತ್ರ ಹೋದುವಾಗ ದೇವರು ನಮ್ಮನ್ನು ಅದನ್ನು ಸರಿಪಡಿಸಿ ನಮ್ಮನ್ನು ಅವ್ರ ಜೊತೆ ಒಂದು ಫೆಲೋಶಿಪ್, ಅವ್ರ ಜೊತೆ ಒಂದು ಐಕ್ಯತೆಯನ್ನು ಉಂಟು ಮಾಡ್ತಾರೆ, ಹಾಗೆ ಬಿಡೋದಿಲ್ಲ. ಈ ಪಾಪದ ಲೋಕದ ಮೇಲೆ ದೇವರ ನಿಲುವು ಏನು? ದೇವ್ರದ್ದು ಏನು ಯೋಚನೆ ಈ ಲೋಕದಲ್ಲಿರೋ ಪಾಪದ ಮೇಲೆ ಅಂತ ಕೇಳುವಾಗ ಈ ದೇವ್ರ ವಾಕ್ಯ ಈ ರೀತಿ ಹೇಳ್ತದೆ. ಓದೋಣ. ಯೋಹಾನ 3ನೇ ಅಧ್ಯಾಯ 16 ಮತ್ತು 17ನೇ ವಚನ. ಜಾನ್
ಚಾಪ್ಟರ್ 3 ವರ್ಸ್ 16 and 17. ಇದನ್ನು ಓದಿ ನೋಡ್ರಿ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟರು. 17ನೇ ವಚನ ಹೇಳುತ್ತದೆ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನು. ನಮ್ಮ ಪಾಪನ ನಿವಾರಿಸೋಕ್ಕೋಸ್ಕರ ದೇವರು ಎಷ್ಟೆಲ್ಲ ಮಾಡಿ ಅವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಗೆ ಬರೋದಕ್ಕೆ ಯೇಸು ಸ್ವಾಮಿಯನ್ನೇ ಈ ಲೋಕಕ್ಕೆ ಮನುಷ್ಯನಾಗಿ ಕೊಟ್ಟರು. ಯಾಕೆ? ನಮ್ಮ ಪಾಪಗಳನ್ನೆಲ್ಲ ಹೊತ್ತುಕೊಂಡು ಅದನ್ನು ಪರಿಹಾರ ಮಾಡೋಕ್ಕೆ. ಈಗ ನಿಮ್ಗೆ ಚೆನ್ನಾಗಿ ಗೊತ್ತಾಗಿರಬೇಕು ಏನು ಪಾಪನ ಹೇಗೆ ನಾವು ತಗೊಳ್ಬೋದು. ಯೇಸು ಸ್ವಾಮಿಯನ್ನು ನಂಬಿ ಯಾವುದೇ ತನ್ನ ಅವಮಾನಗಳನ್ನ ಸಹಿಸಿ, ನೋವು ಬಾಧೆಗಳನ್ನ ಸಹಿಸಿ, ಶಿಲುಬೆ ಮೇಲೆ ಸತ್ತು 3ನೇ ದಿವಸದಲ್ಲಿ ಎದ್ದು ನಮ್ಮ ಪಾಪಗಳನ್ನ ಹೊತ್ಕೊಂಡು ಒಂದು ಮಾತನಾಡದೆ ಎಲ್ಲ ಒಂದು ಹಿಂಸೆಗಳನ್ನ ಅವ್ರು ಸಹಿಸಿದ್ರು ಅಂತ ನಾವು ಓದ್ತೇವೆ. ಹಾಗೆ ದೇವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಇದೆ ಅಂತ ಅವರು ಸಾಧಿಸಿ ತೋರಿಸಿದ್ರು. ನಾವು ಪಾಪಿಗಳಾಗಿದ್ರೂ ನಿಮ್ಮ ಮಕ್ಕಳೇ, ನಿಮ್ಮ ಮೇಲೆ ನನ್ನ ಪ್ರೀತಿ ಇದೆ ಅಂತ ಅವರು ತಮ್ಮ ಜೀವವನ್ನೇ ಕೊಟ್ಟು ನಮಗೆ ತೋರಿಸಿದ್ರು. ನಾವು ಪಾಪಿಗಳಾಗಿದ್ದರೂ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟರು. ಅದನ್ನು ನಾವು ಎಂದಿಗೂ ಬರಿಬಾರ್ದು. ಹಾಗೆ ಒಂದು ವಾಕ್ಯನ ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ರೋಮನ್ಸ್ ಚಾಪ್ಟರ್ 5 ವರ್ಸ್ 8. ಅದರಲ್ಲಿ ಈ ರೀತಿ ಹೇಳ್ತದೆ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಮಾಡಿದ್ದಾನೆ. ನೋಡಿ, ಪಾಪಿಗಳಾಗಿದ್ರು ದೇವರು ನಮಗೆ ತನ್ನ ಪ್ರಾಣನ ಕೊಟ್ಟು ನಾವು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಸಾಧಿಸಿ ತೋರಿಸಿದ್ದಾರೆ. ಸರಿ, ಯಾಕೆ ಈ ಯೇಸು ಸ್ವಾಮಿ ಈ ಭೂಮಿಗೆ ಬಂದರು? ನಮ್ಮಂಥ ಪಾಪಿಗಳಂತ ಇದ್ರೂ ಯಾಕೆ ಬಂದರು ಅಂತ ನಾವು ಪ್ರಶ್ನೆ ಮಾಡ್ಬೋದು. ಪಾಪಿಗಳಾದ ನಮ್ಮನ್ನು ರಕ್ಷಿಸಲು ಯಾರನ್ನು ನಾವು ಕಳೆದು ಹೋಗಿದ್ದೇವೋ, ಈ ಲೋಕದಲ್ಲಿ ಯಾವುದನ್ನು ಬಿಟ್ಟಿದ್ದೇವೋ ಅವರನ್ನು ಹುಡುಕಿಕೊಂಡು ಬಂದರು. ಯೇಸುಸ್ವಾಮಿ ಎಷ್ಟೋ ಸರಿ ಪ್ರಶ್ನೆ ಮಾಡ್ತೀವಿ, ಯಾಕೆ ಬಂದರು ಅವ್ರು ಮನುಷ್ಯನ ಕುಮಾರನಾಗಿಯೇ ಬಂದರು. ಯಾಕೆ? ನಾವು ದೇವರಾಗಿ ತೋರಿಸಿದಾಗ ಅವರು ನಂಬಲಿಲ್ಲ, ಪಾಪ ಮಾಡಿದ್ರು. ಈಗ ನಮ್ಮಂತೆ ಮನುಷ್ಯರಾಗಿ ಬಂದು ಪಾಪಗಳನ್ನು ತೊಳಿಲಿಕ್ಕಾಗಿಯೇ ಅವರು ಬಂದರು ಅಂತ ದೇವ್ರ ವಾಕ್ಯ ಹೇಳ್ತದೆ. ಲೂಕ 19ನೇ ಅಧ್ಯಾಯ 10ನೇ ವಚನ ನೋಡೋಣ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಲು ಬಂದನು. ಅಂದರೆ ಕೆಟ್ಟು ಹೋಗಿರೋ ಮಾನವನನ್ನು ಹುಡುಕಿಕೊಂಡು ರಕ್ಷಿಸೋದಕ್ಕೋಸ್ಕರ ಬಂದರು. ಹಾಲೆಲ್ಲೂಯಾ. ಯಾಕೆ ದೇವರು ತನ್ನ ಮಗನನ್ನು ಯೇಸು ಅಂತ ಕರೆದ್ರು ಅಂತ ಒಂದು ಪ್ರಶ್ನೆ ಬರ್ಬೋದು. ವೈ ವಾಸ್ ಗಾಡ್ಸ್ ನೇಮ್ ಜೀಸಸ್? ಯಾಕೆ ಯೇಸುಗೆ ಅಂತ ಕರೆದ್ರು ಅಂತ? ಯಾಕೆಂದರೆ ದೇವಕುಮಾರನಾಗಿ ಯಾಕೆ ಯೇಸು ಅಂತ ಕರೆಯಲ್ಪಟ್ಟನು ಅಂತ ನಾವು ಯೋಚನೆ ಮಾಡುವುದಾದರೆ ಈ ವಾಕ್ಯ ಈ ರೀತಿ ಹೇಳ್ತದೆ. ಮತ್ತಾಯ 1ನೇ ಅಧ್ಯಾಯ 21ನೇ ವಚನ. ರಕ್ಷಕ, ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಇದು ದೇವಕುಮಾರನಾಗಿ ನಮಗೋಸ್ಕರ ಈ ಲೋಕದಲ್ಲಿ ಬಂದು ಜನಿಸಿ ಯೇಸು ಅಂತ ಹೆಸರು ಇಡಬೇಕು ಎಂಬುದಾಗಿ ತಂದೆ ದೇವರ ಒಂದು ಆಜ್ಞೆಯ ಮೂಲಕ ಯೇಸು ಅಂದರೆ ಏನು? ರಕ್ಷಕ. ಅವ್ರು ಯಾಕೆ ಬರ್ತಾ ಇದ್ದಾರೆ ಈ ಭೂಮಿಗೆ? ನಮ್ಮನ್ನು ರಕ್ಷಿಸೋದಕ್ಕೋಗಿ ಬರ್ತಾ ಇದ್ದಾರೆ. ಆದ್ದರಿಂದಲೇ ಆತನಿಗೆ ದೇವಕುಮಾರನಾದರೂ ಯೇಸು ಎಂಬ ಹೆಸರನ್ನಿಟ್ಟು, ಮತ್ತು ಅಷ್ಟೇ ಅಲ್ಲ, ಅವನು ಪಾಪಗಳಿಂದ ಬಿಡಿಸಿ ನಮ್ಮನ್ನು ಕಾಯುವನು ಅಂತ ಅರ್ಥ ಕೊಡೋದ್ರಿಂದ ಈ ಹೆಸರನ್ನು ಇಟ್ಟರು. ನಿಮ್ಗೆ ಇವಾಗ ಗೊತ್ತಾಗಿರಬೇಕು ಯೇಸು ಅಂತ ಯಾಕೆ ಹೆಸರಿಟ್ರು ಅಂತ. ಯೇಸು ಸ್ವಾಮಿ ನಮ್ಮನ್ನು ಪಾಪದಿಂದ ಹೇಗೆ ರಕ್ಷಿಸ್ತಾರೆ ಅನ್ಕೋಬೋದು. ಓದೋಣ. 1ನೇ ಪೇತ್ರ 3ನೇ ಅಧ್ಯಾಯ 18ನೇ ವಚನ. ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸರಿ ಪಾಪ ನಿವಾರಣಕ್ಕಾಗಿ ಬಾಧೆ ಪಟ್ಟು ಸತ್ತನು. ಪಾಪನ ಕ್ಲಿಯರ್ ಮಾಡಿಬಿಡ್ಬೇಕು ಅಂತ ತನ್ನ ಜೀವನನೇ ಕೊಟ್ಟರು. ಅಂದರೆ ನಮಗೋಸ್ಕರ ಪಾಪ ಪರಿಹಾರಕ್ಕೋಸ್ಕರ ಯೇಸು ಸ್ವಾಮಿ ಪ್ರಾಣ ಕೊಟ್ಟರು. ಫಲಿತಾಂಶ ಏನಾಯಿತು? ಅದರಿಂದ ಏನು ಪ್ರಯೋಜನ ಬಂತು ಅನ್ಕೋಬೋದು. 2ನೇ ಕೊರಿಂಥ 5:21 ಹೇಳ್ತದೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ದೇವರು ಪರಿಶುದ್ಧನು, ಯೇಸು ಸ್ವಾಮಿ ಪರಿಶುದ್ಧನು. ನಮ್ಮ ಪಾಪ ನಿವಾರಿಸೋಕ್ಕೋಸ್ಕರ ಆತನು ಪಾಪಿಯಾಗಿ ತಾನು ಈ ಲೋಕಕ್ಕೆ ಬಂದನು ಅಂತ ಚೆನ್ನಾಗಿ ನಮಗೆ ತಿಳಿಸ್ತದೆ. ಮಾನವನು ಬುದ್ಧಿವಂತ ಜೀವಿನೇ. ಮಾನವ ಬುದ್ಧಿವಂತ ಅಂದ್ಕೊಂಡೇ. ಹೌದು, ಅವನು ಆರ್ಟ್ಸ್ ಓದಿರ್ಬೋದು, ಗ್ರ್ಯಾಜುಯೇಟ್ ಆಗಿರ್ಬೋದು, ಸೈನ್ಸ್ ಓದಿ ಗ್ರ್ಯಾಜುಯೇಟ್ ಆಗಿರ್ಬೋದು, ಟೆಕ್ನಾಲಜಿ ಎಲ್ಲ ಗೊತ್ತಿರ್ಬೋದು. ಆದರೆ ಕೆಲವು ವಿಷಯಗಳನ್ನು ಮನುಷ್ಯನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಯಾವುದಂದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರ. ಎಷ್ಟೇ ಓದಿದ್ರು, ಎಷ್ಟೇ ಜ್ಞಾನಿಯಾಗಿದ್ರು, ಅವನು ತನ್ನನ್ನು ಯಾವ ಮನುಷ್ಯನು ನನ್ನನ್ನೇ ರಕ್ಷಿಸಿಕೊಳ್ತೀನಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅದರಿಂದ ಯೇಸು ಸ್ವಾಮಿನೇ ಈ ಲೋಕಕ್ಕೆ ಬಂದರು.
ಬೈಬಲ್ನಲ್ಲಿ ಹೇಳ್ತದೆ, ಎಫೆಸದವರ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 8-9ನೇ ವಚನದಲ್ಲಿ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿವರಾಗಿದ್ದೇವೆ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ. ಅದನ್ನು ದೇವರು ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ದೇವರು ನಮ್ಮನ್ನು ಕರುಣಿಸಿಕೊಟ್ಟದಂಥದ್ದು ರಕ್ಷಣೆ. ದೇವರ ಮೊದಲ ಕಂಡೀಷನ್ನು ಯಾವುದು? ಓದೋಣ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 30ನೇ ವಚನ. ಏನಂದರೆ, ಪಶ್ಚಾತ್ತಾಪ ಪಡ್ರಿ. ಯಾವುದಕ್ಕಾಗಿ ಪಶ್ಚಾತ್ತಾಪ ಪಡಬೇಕು? ನಾವು ಮಾಡುವ ಎಲ್ಲ ಪಾಪಗಳಿಗೋಸ್ಕರ ಇದು ತಪ್ಪು, ನಮ್ಮನ್ನು ಕ್ಷಮಿಸಿ ಎಂದು ಪಶ್ಚಾತ್ತಾಪ ಪಡಬೇಕು. ಹಾಗೆ ಆ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 30ನೇ ವಚನ ಹೇಳ್ತದೆ, ಅಜ್ಞಾನ ಕಾಲಗಳನ್ನು ದೇವರ ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರ ತನ್ನ ಕಡೆಗೆ ತಿರುಗಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಡುವಂಥ ದೇವರಾಗಿದ್ದಾರೆ. ಆದ್ದರಿಂದ ಪಶ್ಚಾತ್ತಾಪ ಪಡಬೇಕು. ಕೆಲವರು ಅನ್ಕೋತಾರೆ, ಪಶ್ಚಾತ್ತಾಪ ಅಂದರೆ ಏನು? ವಾಟ್ ಈಸ್ ರಿಪೆಂಟೆನ್ಸ್ ಅಂದ್ಕೊಳ್ತಾರೆ. ಅದನ್ನು ದೇವರ ವಾಕ್ಯದಲ್ಲಿ ಚೆನ್ನಾಗಿ ನೋಡಿ. ಪಶ್ಚಾತ್ತಾಪ ಅಂದರೆ ಏನು ಅಂತ ದೇವರ ವಾಕ್ಯ ಒಂದು ಸಾಮ್ಯದ ಮೂಲಕ ನಮಗೆ ತಿಳಿಸ್ತದೆ. ಅದು ನೀವು ಕೂಡ ತಿಳ್ಕೊಳ್ರಿ. ಲೂಕ 18ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ. ಪ್ರಾರ್ಥನೆ ಮಾಡೋದಕ್ಕಾಗಿ ದೇವಾಲಯಕ್ಕೆ ಫರಿಸಾಯ ಸುಂಕದವನು ಇಬ್ಬರು ಹೋದ್ರಂತೆ. ಸುಂಕದವನು ಅಂದರೆ ಟ್ಯಾಕ್ಸ್ ಕಲೆಕ್ಟರು, ಫರಿಸಾಯನು ಅಂದರೆ ಅವನೊಂದು ಫ್ಯಾರಸಿ. ಇವರಿಬ್ಬರು ಏನು ಮಾಡ್ತಾರಂತೆ, ಚರ್ಚ್ಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಾರಂತೆ. ಮಾಡಿದಾಗ ನೋಡ್ರಿ ಅವರಿಬ್ಬರು ಹೇಗೆ ಪ್ರಾರ್ಥನೆ ಮಾಡ್ತಾರೆ ಅಂದರೆ, ಇದೆಲ್ಲ ತಾನು ನೀತಿವಂತರೆಂದು ತಮ್ಮಲ್ಲಿ ಭರವಸವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವವರಿಗೆ ಹೇಳ್ತಾ ಇದ್ದಾರೆ. ಕೆಲವರು ಮನುಷ್ಯರು ಏನಂದರೆ ನಾನೇ ಗೊತ್ತು, ನನಗೇ ಗೊತ್ತು ಅಂತ ಬೇರೆಯವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಅಂಥವ್ರಿಗೆ ಈ ಸಾಮ್ಯ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಏನಂದರೆ, ಕೆಲವರಿಗೆ ನಾನೇ ಎಲ್ಲ ಗೊತ್ತು ಅಂದುಕೊಳ್ತಾರೆ, ಆದರೆ ಪ್ರಾರ್ಥನೆ ಮಾಡಬೇಕೆಂದು ಈ ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದಾಗ ಇದೇ ರೀತಿ ಒಬ್ಬ ಫರಿಸಾಯನು ಅದೇ ಥರ ಯೋಚನೆ ಮಾಡ್ತಾನೆ. ಒಬ್ಬನು ಸುಂಕದವನು ಹೋಗ್ತಾನೆ. ಫರಿಸಾಯ ಹೆಂಗೆ ಪ್ರಾರ್ಥನೆ ಮಾಡ್ತಾನೆ ಅಂದರೆ, ತನ್ನೊಳಗೆ ಅನ್ಕೋತಾನೆ, ದೇವರೇ ಸುಲುಕೊಳ್ಳೋರಿದ್ದಾರೆ, ಅನ್ಯಾಯಗಾರರಿದ್ದಾರೆ, ಆದರ ಮಾಡೋರಿದ್ದಾರೆ, ಹಾಗೆ ಉಳಿದರ ಅವರಂತೆ ನಾನು ಆಗಲ್ಲ ಮಾಡಲ್ಲ. ಇಲ್ಲಿದ್ದಾನಲ್ಲ ಸುಂಕದವನು, ಅವನ ಥರನು ನಾನಲ್ಲ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೀನಿ. ಮತ್ತು ನಾನು ಸಂಪಾದಿಸೋ ಹಣದಲ್ಲಿ ದೇವರಿಗೆ 10ರಲ್ಲೊಂದು ಪಾಲು ಕೊಡ್ತೀನಿ. ನಾನೇ ನಿಜವಾಗಿ ನೀತಿವಂತ ಅಂತ ಹೇಳ್ಕೊಂಡು ಅವ್ನ ಮನಸ್ಸಲ್ಲಿ ಹೇಳ್ಕೊಂಡು ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಪ್ರಾರ್ಥನೆ ಮಾಡೋದು ಯಾರು? ಫರಿಸಾಯ. ಅದೇ ಸುಂಕದವನು ಟ್ಯಾಕ್ಸ್ ಕಲೆಕ್ಟರ್ ಯಾವ ಥರ ಪ್ರಾರ್ಥನೆ ಮಾಡ್ತಾನೆ ನೋಡ್ರಿ. ಅವನು ದೂರ ಚರ್ಚ್ ಒಳಗಡೆ ಬರೋದಕ್ಕೂ ಭಯ ಅವನಿಗೆ. ಇಷ್ಟು ಪರಿಶುದ್ಧನಾದ ದೇವರು ಅಂತ ಹಿಂದೆ ನಿಂತ್ಕೊಂಡು ದೇವ್ರಿಗೆ ಹೇಳ್ತಾನಂತೆ. ದೇವರ ಕಣ್ಣೆತ್ತಿ ಆಕಾಶದ ಕಡೆಗೆ ನೋಡ್ತಾ ಹೇಳ್ತಾನಂತೆ, ಮನಸ್ಸಿಲ್ಲದ ಎದೆನು, ಅವ್ನ ಮನಸ್ಸೇ ಇಲ್ಲ ದೇವ್ರ ಹತ್ರ ನಾನು ಮಾತಾಡೋಕೆ ನಾನು ಯೋಗ್ಯನಾ ಅಂದ್ಕೊಂಡು ಎದೆನ ಬಡ್ಕೊಂಡು ಪ್ರಾರ್ಥನೆ ಮಾಡ್ತಾನಂತೆ. ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ಇವನು ನೀತಿವಂತ ಎಂದು ನಿರ್ಣಯಿಸಲ್ಪಟ್ಟ ಇವನ್ನೇ ದೇವರು ನಾನು ಪಾಪಿಯಾದ ನನ್ನನ್ನು ಕರುಣಿಸು ಅಂತಾನೆ. ದೂರ ನಿಂತ್ಕೊಂಡು ಒಳಗಡೆ ಬರಷ್ಟು ಅವನಿಗೆ ಧೈರ್ಯ ಇಲ್ಲ. ಅಷ್ಟು ದೇವರನ್ನ ಭಕ್ತಿಯಿಂದ ಪ್ರಾರ್ಥಿಸ್ತಾನೆ. ಇವನಾದರೂ ಅಕ್ಕಪಕ್ಕದಲ್ಲಿ ಹೇಳಿ ನಾನೇ ಗ್ರೇಟ್ ಅನ್ನಂಗೆ ಮಾತಾಡ್ತಾನೆ ಫರಿಸಾಯದವನು. ಆದರೆ ಸುಂಕದವನು ದೂರ ನಿಂತ್ಕೊಂಡು ಎದೆ ಹೊಡ್ಕೊಳ್ತಾ ಆಕಾಶದ ಕಡೆ ನೋಡ್ತಾ ಕಣ್ಣೆತ್ತಿ, ದೇವರೇ ನಾನು ಮಹಾಪಾಪಿ ಅಂತ ಒಪ್ಪಿಸ್ಕೊಡ್ತಾನೆ. ಅವನೇ ನಿಜವಾಗಿ ಸರಿಯಾದವನು ಅಂತ ದೇವರ ಎಣಿಕೆಯಲ್ಲಿ ನೀತಿವಂತನು ಎಂದು ನಿರ್ಣಯಿಸಲ್ಪಟ್ಟನು. ಇದೇ ಪಶ್ಚಾತ್ತಾಪ ಎಂಬ ಒಂದು ವಿಷಯಕ್ಕೆ ಅರ್ಥ. ಎಷ್ಟೋ ಜನ ಆಗ್ತದೆ ರಿಪೆಂಟೆನ್ಸ್ ಅಂದರೆ ಏನು ಮಾಡಬೇಕು ನಾವು ಅಂತಾರಲ್ಲ, ಅದಕ್ಕೆ ನಮ್ಮನ್ನು ನಾವು ಮಾಡಿದ ಪಾಪಗಳನ್ನ ದೇವ್ರಿಗೆ ಒಪ್ಪಿಸ್ಬಿಟ್ಟು ಬಿಡಬೇಕು. ಅದನ್ನೇ ಕಂಟಿನ್ಯೂ ಮಾಡಬಾರ್ದು. ದೇವರೇ, ನಾನು ಎಷ್ಟು ನೀನು ನನಗೋಸ್ಕರ ಪ್ರಾಣ ಕೊಟ್ಟಿದೆಯಲ್ಲ, ನಾನೇ ನಿನಗೆ ಮಾಡ್ತಾಯಿದ್ದೀನಿ, ನಾನು ಇಂಥ ಪಾಪ ಎಲ್ಲ ಮಾಡಿಬಿಟ್ಟಿದ್ದೀನಲ್ಲಪ್ಪ ಅಂತ ನೆನೆಸ್ಕೊಳ್ಳುವಾಗ ನಮ್ಮ ಮನಸ್ಸು ನಮಗೆ ಅಸಹ್ಯ ಆಗಿ ನಮಗೆ ನೋವು ಬಂದು ಒಪ್ಪಿಸ್ಕೊಡ್ಬೇಕು ದೇವರಿಗೆ. ಇದೇ ಒಂದು ಪಶ್ಚಾತ್ತಾಪ ಅಂತ ಹೇಳ್ಬೋದು. ಇನ್ನು ಎಷ್ಟೋ ಸಾಮ್ಯಗಳು ದೇವರು ನಮಗೆ ಹೇಳ್ಕೊಟ್ಟಿದ್ದಾರೆ. ಆ ಸಾಮ್ಯಗಳೆಲ್ಲ ಓದ್ತಾ ಇದ್ದರೆ ನಮಗೆ ಖಂಡಿತವಾಗಲೂ ಈ ಒಂದು ಪಾಪದಿಂದ ಬಿಡುಗಡೆಯಾಗಿ ನಾವು ದೇವರ ಕಡೆಗೆ ಬರೋರಾಗಿದ್ದೇವೆ. ಲೂಕ 18ರಲ್ಲಿ ಮತ್ತೆ ಹೇಳ್ತಾನೆ, ಫರಿಸಾಯ ನಿಂತ್ಕೊಂಡು ಪ್ರಾರ್ಥಿಸ್ತಾನೆ, ದೇವರೇ ನಾನೇ ಗ್ರೇಟ್ ಅಂತ. ಅದನ್ನೆಲ್ಲ ಬಿಟ್ಟು ನಮ್ಮನ್ನು ಆದಾಗ ದೇವರು ನೀನೇ ನೀತಿವಂತನೆಂದು ನಮ್ಮನ್ನು ಆರಿಸುವವನಾಗಿದ್ದಾನೆ. ಅದೇ ಪಶ್ಚಾತ್ತಾಪದಲ್ಲಿ ನಾವು ನಮ್ಮ ಜೀವನವನ್ನು ಸಾಗಿಸಬೇಕು. ಎಷ್ಟೋ ಶೋಧನೆಗಳು ಬರುತ್ತೆ, ಪಾಪಗಳು ಮಾಡ್ತೀವಿ. ಆ ಪಾಪಗಳನ್ನೆಲ್ಲ ಬಿಟ್ಟು ದೇವರನ್ನ ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ನೀತಿವಂತನೆಂದು ಆರಿಸಿ ನಮಗೆ ಪರಲೋಕದ ಬಾಧ್ಯತೆಯನ್ನು ಕೊಡುವುದರಲ್ಲಿ ಯಾವ ಸಂಶಯವೂ ಇಲ್ಲ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ನಮ್ಮ ಪಾಪಗಳನ್ನು ಒಪ್ಪಿಸೋಣ. ದೇವರೇ, ನಮ್ಮನ್ನು ಕ್ಷಮಿಸು. ನಾವು ಗೊತ್ತಿಲ್ಲದು
ಯಾವ ತಪ್ಪುಗಳನ್ನು ಮಾಡಿದರೂ ಕ್ಷಮಿಸು ಸ್ವಾಮಿ. ನೀನು ರಕ್ಷಕನೆಂದು ನಾವು ತಿಳಿದುಕೊಂಡು ನಮ್ಮ ಪಾಪಕ್ಕೋಸ್ಕರ ನೀನು ಮರಣ ಹೊಂದಿದೆ ಎಂದು ಮತ್ತೆ ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ನಮ್ಮ ಪಾಪಗಳನ್ನು ಅಳಿಸಲು ಬಿಡುಗಡೆ ಮಾಡಲು ಈ ಲೋಕಕ್ಕೆ ನೀನು ಬಂದಿದೆಯಾ ಎಂಬುದನ್ನು ತಿಳಿದುಕೊಂಡು ಅಪ್ಪ ನಾವು ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ, ಭಯದಿಂದ ನಮ್ಮ ಪಾಪವನ್ನು ಒಪ್ಪಿಸಿಕೊಡುವಂತೆ, ಪರಿಸಾಯನಂತೆ ಇಲ್ಲದೆ ಸುಂಕದವನಂತೆ ತಗ್ಗಿಸಿಕೊಂಡು ನಮ್ಮ ಪ್ರಾರ್ಥನೆಗಳನ್ನು ನಾವು ಒಪ್ಪಿಸಿ ನಿನ್ನಿಂದ ನೀತಿವಂತನೆಂದು ಅನ್ನಿಸಿಕೊಳ್ಳುವಂತೆ ನಮ್ಮ ಒಬ್ಬೊಬ್ಬರನ್ನು ಈ ವಾಕ್ಯವನ್ನು ಕೇಳುವ ಪ್ರಾರ್ಥಿಸುವ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಅಡ್ಡಬಿದ್ದು ಬೇಡಿಕೊಳ್ಳುತ್ತೇನೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.